ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯರು ಪುರುಷರ ಆಯೋಗ ಬರಬೇಕು ಅಂತ ಬಿಲ್ ಮಂಡನೆ ಮಾಡಿದರೆ ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ಬಿಲ್ 2025 ಅಂತ. ಇದರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಯಾರಿಗೆ ಬೆನಿಫಿಟ್? ಇಷ್ಟು ದಿನ ಗಂಡಸರ ಕಷ್ಟವನ್ನು ಯಾರು ಕೇಳೋದಕ್ಕೆ ಇರಲಿಲ್ಲ. ಇನ್ಮುಂದೆ ಈ ಆಯೋಗ ಏನಾದ್ರೂ ಬಹುಮತದಿಂದ ಅಂಗೀಕಾರ ಆಯ್ತು ಅಂದ್ರೆ ಪುರುಷರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಹಾಗಾದ್ರೆ ಈ ಬಿಲ್ ನ ಯಾರು ಮಂಡನೆ ಮಾಡಿದ್ರು? ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತಹ ಡಾಕ್ಟರ್ ಅಲೋಕ್ ಕುಮಾರ್ ಮಿತ್ತಲ್ ಅನ್ನೋರು ಈ ಬಿಲ್ ನ ಮಂಡಿಸ್ತಾರೆ. ಮೊದಲಿಗೆ ಸುಳ್ಳು ಕೇಸ್ಗಳನ್ನ ಹಾಕಿ ಗಂಡಸರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳಿಗೆ ಕಡಿವಾಣ ಹಾಕೋದಕ್ಕೆ. ಎರಡನೇದಾಗಿ ಲೀಗಲ್ ಏಡ್ ಅಂತವ ಅಮಾಯಕ ಪುರುಷರಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಸಹಕಾರಿಯಾಗುತ್ತೆ. ಮೂರನೇದು ಆತ್ಮಹತ್ಯೆನ ತಡೆಯೋದಕ್ಕೆ. ಎಷ್ಟೋ ಜನ ನೋಡಿರ್ಬಹುದು, ಕೇಸ್ ಆಯ್ತು ಅಂದ್ರೆ ಅವರ ಮಾನ ಮರ್ಯಾದೆ ಹೋಗಿ ಸಾಯ ಅಂತ ಸ್ಥಿತಿ ಬರುತ್ತೆ, ಕೆಲವೊಮ್ಮೆ ಸತ್ತು ಹೋಗ್ತಾರೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಮೂರು ಅಂಶಗಳು ಗಂಡಸರಿಗೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ಈ ಬಿಲ್ ನಿಮ್ಗೆ ಅಂಗೀಕಾರ ಆಗುತ್ತಾ ಅನ್ಸುತ್ತಾ ಇಲ್ವಾ? ಪುರುಷರ ಆಯೋಗ ಬರ್ಲೇಬೇಕು ಅಂತ ಯಾರಿಗೆಲ್ಲ ಅನಿಸ್ತಿದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ನನ್ನ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದ ಹೊಸ ಅಪ್ಡೇಟ್ ಗಳಿಗೋಸ್ಕರ ನನ್ನ ಅಕೌಂಟ್ ನ ಚಾನಲ್ ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.